ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 9 ಸಂಘರ್ಷವನ್ನು ತಡೆಯಲಾಗದು. ಲೌಕಿಕ ಜ್ಞಾನಿಗಳ ಸಾಕ್ಷಿ. ಪುಟ 303. ಭೂಕಂಪನ ಶಕ್ತಿ ಮತ್ತು ಸಮಾಜದ ಮೇಲ್ಮೈ ಅಡಿಯಲ್ಲಿ ವಿಪತ್ತಿನ ಸಂಚಿತ ಅಂಶಗಳು ಏನೆಲ್ಲ ಅಡಗಿವೆ ಎಂಬುದನ್ನು ಜನರು ಅರಿತುಕೊಳ್ಳುತ್ತಾರೆ. ರಾಜಕಾರಣಿಗಳು ಈ ಶಕ್ತಿಗಳ ಹಾದಿಯನ್ನು ಮಾರ್ಪಡಿಸಲು ಪ್ರಯತ್ನಿಸುತ್ತಿರುವಾಗ ಅವರು ಅವುಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಅಥವಾ ಅವುಗಳ ಫಲಿತಾಂಶಗಳನ್ನು ಮುನ್ಸೂಚಿಸಲು ಸಾಧ್ಯವಿಲ್ಲ ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾರೆ. ಅಂತ್ಯವಿಲ್ಲದ ಸಿದ್ಧಾಂತಗಳು, ಪ್ರಸ್ತಾಪಗಳು, ಪ್ರಯೋಗಗಳು ಮತ್ತು ಭವಿಷ್ಯವಾಣಿಗಳ ಗೊಂದಲದಲ್ಲಿ ಎರಡು ಅಂಶಗಳಲ್ಲಿ ಶ್ರೇಷ್ಠ ಚಿಂತಕರು ಒಪ್ಪುತ್ತಾರೆ. ಒಂದೆಡೆ ಅವರು ಸನ್ನಿಹಿತವಾಗುತ್ತಿರುವ ದೊಡ್ಡ ದುರಂತವನ್ನು ನೋಡುತ್ತಾರೆ. ಅದು ಇಡೀ ಜಗತ್ತನ್ನು ತಲ್ಲಣಗೊಳಿಸುತ್ತದೆ ಮತ್ತು ರಾಜಕೀಯ ಮತ್ತು ಸಾಮಾಜಿಕ ಜೀವನದ ಪ್ರಸ್ತುತ ರಚನೆಯನ್ನು ಛಿದ್ರಗೊಳಿಸುತ್ತದೆ. ರಚನಾತ್ಮಕ ಶಕ್ತಿಗಳು ಸಾಮಾಜಿಕ ರಚನೆಯನ್ನು ಖಚಿತವಾದ ತಳಹದಿಯ ಮೇಲೆ ಪುನರ್ನಿರ್ಮಾಣ ಮಾಡುವ ಮೊದಲು ವಿನಾಶದ ಶಕ್ತಿಗಳು ನಿಯಂತ್ರಣವಾಗಬೇಕಾಗುತ್ತದೆ. ಮತ್ತೊಂದೆಡೆ ರಾಷ್ಟ್ರಗಳು ಎಂದಿಗೂ ಶಾಂತಿಗಾಗಿ ಹೆಚ್ಚು ಕಾಲ ಹಂಬಲಿಸಲಿಲ್ಲ ಅಥವಾ ಪ್ರಸ್ತುತ ಕ್ಷಣಕ್ಕಿಂತ ಏಕತೆ ಮತ್ತು ಭ್ರಾತೃತ್ವದ ಸಾಮರಸ್ಯವನ್ನು ಬೆಳೆಸುವ ಕರ್ತವ್ಯ ಮತ್ತು ಪ್ರಯೋಜನಗಳನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಲಿಲ್ಲ ಎಂದು ಅವರು ಒಪ್ಪುತ್ತಾರೆ. ಇಡೀ ನಾಗರಿಕ ಪ್ರಪಂಚದಾದ್ಯಂತ ಇದು ಒಂದೇ ಆಗಿರುತ್ತದೆ. ಎಲ್ಲ ಬುದ್ಧಿವಂತ ಜನರು ಸಂದಿಗ್ಧತೆಯನ್ನು ಹೆಚ್ಚು ಕಡಿಮೆ ಸ್ಪಷ್ಟವಾಗಿ ನೋಡುತ್ತಾರೆ, ಆದರೆ ಕೆಲವರು ಪರಿಹಾರವಾಗಿ ಸೂಚಿಸಲು ಏನನ್ನಾದರೂ ಹೊಂದಿರುತ್ತಾರೆ, ಆದರೆ ಎಲ್ಲರೂ ಅಲ್ಲ. ಕೆಲವು ಅರ್ಥದಲ್ಲಿ ಜನರು ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಭಾವಿಸುತ್ತಾರೆ, ಆದರೆ ಅವರು ತಮ್ಮ ಮಾನಸಿಕ ದೃಷ್ಟಿಜ್ಞಾನದ ಮೊದಲು ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ವಿವರಿಸಲು ವಿಫಲರಾಗುತ್ತಾರೆ. ಇವುಗಳನ್ನು ಮುಂದಿನ ಅಧ್ಯಯನದಲ್ಲಿ ಪರಿಶೀಲಿಸಲಾಗುತ್ತದೆ. ಮುಂದಿನ ಶೀರ್ಷಿಕೆ ಪರಿಸ್ಥಿತಿಯ ಬಗ್ಗೆ ಮಿಸ್ಟರ್ ಬೆಲ್ಲಾಮಿಯವರ ಹೇಳಿಕೆ. ಬಾಸ್ಟನ್ನಲ್ಲಿ ಮಿಸ್ಟರ್ ಎಡ್ವರ್ಡ್ ಬೆಲ್ಲಾಮಿ ಅವರು ಮಾಡಿದ ವಿಳಾಸದಿಂದ ಈ ಕೆಳಗಿನವುಗಳನ್ನು ಆರಿಸಿಕೊಂಡು ಆಸಕ್ತಿಯಿಂದ ಓದಲಾಗುತ್ತದೆ. ಅವರು ಹೀಗೆ ಹೇಳಿದರು: ಉದ್ಯಮದಲ್ಲಿ ಸ್ಪರ್ಧಾತ್ಮಕ ವ್ಯವಸ್ಥೆಯ ಆರ್ಥಿಕ ಅಸಂಬದ್ಧತೆಯ ಬಗ್ಗೆ ನೀವು ಎದ್ದು ಕಾಣುವ ಪರಿಕಲ್ಪನೆಯನ್ನು ರೂಪಿಸಿದರೆ, ಗುಣಮಟ್ಟವನ್ನು ಸುಧಾರಿಸುವ ಅಥವಾ ಸರಕುಗಳ ಬೆಲೆಯನ್ನು ಕಡಿಮೆ ಮಾಡುವ ಏಕೈಕ ವಿಧಾನವೆಂದರೆ ಅವುಗಳ ಉತ್ಪಾದನೆಯನ್ನು ಮಿತಿಮೀರಿ ಮಾಡುವುದರ ಮೂಲಕ ಎಂದು ಪರಿಗಣಿಸಿರಿ. ಅಗ್ಗವಾಗಿ ಸಿಗುವುದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಕಲು ಮತ್ತು ಶ್ರಮದ ವ್ಯರ್ಥದಿಂದ ಸ್ಪರ್ಧೆಯ ಅಡಿಯಲ್ಲಿ ಮಾತ್ರ ಪರಿಣಾಮ ಬೀರಬಹುದು, ಆದರೆ ವ್ಯರ್ಥ ಶ್ರಮದಿಂದ ಉತ್ಪತ್ತಿಯಾಗುವ ವಸ್ತುಗಳು ಪ್ರಿಯವಾಗುವುದು. ಇದು ವ್ಯವಸ್ಥೆಯ ಕಡಿತ ಜಾಹೀರಾತು ಅಸಂಬದ್ಧವಾಗಿದೆ. ಬೆಲೆಯನ್ನು ಕಡಿಮೆ ಮಾಡುವ ವ್ಯರ್ಥ ಸ್ಪರ್ಧೆಯಿಂದಾಗಿ ನಾವು ಕಡಿಮೆ ಪಾವತಿಸುವ ಸರಕುಗಳು ಅಂತಿಮವಾಗಿ ರಾಷ್ಟ್ರಕ್ಕೆ ಅತ್ಯಂತ ದುಬಾರಿಯಾಗಿದೆ ಎಂಬುದು ಸತ್ಯ. ಎಲ್ಲ ತ್ಯಾಜ್ಯವು ಅಂತಿಮವಾಗಿ ನಷ್ಟವನ್ನು ಅರ್ಥೈಸಬೇಕು ಮತ್ತು ಆದ್ದರಿಂದ ಸುಮಾರು 7 ವರ್ಷಗಳಲ್ಲಿ ಒಮ್ಮೆ ದೇಶವು ದಿವಾಳಿತನಕ್ಕೆ ಹೋಗಬೇಕಾಗುತ್ತದೆ. ಇದು 3 ಜನರ ಜೊತೆ ಹೋರಾಡಲು ಒಬ್ಬ ವ್ಯಕ್ತಿ ಮಾಡಬಹುದಾದ ಒಂದು ವ್ಯವಸ್ಥೆಯ ಪರಿಣಾಮದಂತಿದೆ. ಸ್ಪರ್ಧೆಯ ನೈತಿಕ ಅಪರಾಧಗಳ ಬಗ್ಗೆ ಹೇಳುವುದಾದರೆ, ಈ ಸಮಯಕ್ಕೆ ತುಂಬಾ ದೊಡ್ಡ ವಿಷಯವನ್ನು ನಮೂದಿಸುವುದು ಮತ್ತು ನಮ್ಮ ವರ್ತಮಾನದ ಕೈಗಾರಿಕಾ ವ್ಯವಸ್ಥೆಯ ಒಂದು ವೈಶಿಷ್ಟ್ಯಕ್ಕೆ ಮಾತ್ರ ನಾನು ಜಾಹೀರಾತು ನೀಡುತ್ತೇನೆ. ಇದರಲ್ಲಿ ಅಮಾನವೀಯತೆಯ ಅಥವಾ ಆರ್ಥಿಕ ಮೂರ್ಖತನವು ಪ್ರಾಬಲ್ಯ ಹೊಂದಿದೆಯೇ ಎಂದು ಹೇಳಲು ಕಷ್ಟವಾಗಬಹುದು ಎಂದು ಉಲ್ಲೇಖಿಸಿ, ಕೆಲಸದ ಹೊರೆಯನ್ನು ವಿತರಿಸುವ ವಿಡಂಬನಾತ್ಮಕ ವಿಧಾನಕ್ಕೆ ಕೈಗಾರಿಕಾ ಪ್ರೆಸ್ ಸಮೂಹ ತೊಟ್ಟಿಲು ಮತ್ತು ತೀವ್ರತೆಯನ್ನು ದೋಚುತ್ತದೆ. ಹೆಂಡತಿ ಮತ್ತು ತಾಯಿಯನ್ನು ಬೆಂಕಿಯ ಬದಿಯಿಂದ ಮತ್ತು ವೃದ್ಧಾಪ್ಯವನ್ನು ಚಿಮಣಿ ಮೂಲೆಯಿಂದ ಕರೆದೊಯ್ಯುತ್ತದೆ. ಅದೇ ಸಮಯದಲ್ಲಿ 100,000 ಪ್ರಬಲ ಪುರುಷರು ಅವಕಾಶಕ್ಕಾಗಿ ಭೂಮಿಯನ್ನು ಗಲಭೆಗಳಿಂದ ತುಂಬುತ್ತಾರೆ. ಕೆಲಸದ ಮಹಿಳೆಯರು ಮಕ್ಕಳನ್ನು ಕಾರ್ಯನಿರ್ವಾಹಕರಿಗೆ ತಲುಪಿಸಲಾಗುತ್ತದೆ, ಆದರೆ ಪುರುಷರು ಏನೂ ಮಾಡಲು ಸಾಧ್ಯವಿಲ್ಲ. ತಂದೆಗೆ ಯಾವುದೇ ಕೆಲಸವಿಲ್ಲ, ಆದರೆ ಶಿಶುಗಳಿಗೆ ಸಾಕಷ್ಟು ಇದೆ.